ನನ್ನ ಧ್ಯೇಯ ಆಗಿತ್ತು. ಒಬ್ಬ ಮಾಡಿದ್ದನ್ನು ಮಾಡಿದ್ರಲ್ಲಿ ಅದು ಪ್ರಯೋಜನ ಇಲ್ಲ. ಹುಡುಗರಿ ಯಕ್ಷಗಾನ ಯಾರು ಮೊದಲು ಮಾಡಿದ್ದು ಅಂತ ತುಂಬ ಜಟಾಪಟಿ ಆಯಿತು. ಕನ್ನಡದಲ್ಲಿ ಬಂದು ಹೇಳಿದರೆ ಹಿಂದಿಯಲ್ಲಿ ಯಾರು ಹೇಳಿದರೆ ಹಿಂದಿ ಯಕ್ಷಗಾನ ಹೇಗೆ ಆಗ್ತದೆ, ಇಂಥ ಒಂದು ತಾಪತ್ರಯ ಬರಬಾರ್ದು ಅಂತ ಹೇಳಿಕೊಂಡು ಅದನ್ನು ಆ ಪದ್ಯಗಳನ್ನು ಪ್ರಿಂಟ್ ಮಾಡಿ ಬಿಡುಗಡೆ ಮಾಡಿದ್ರು. ಎಡನೀರು ಸ್ವಾಮೀಜಿಯಲ್ಲಿ ಅಧ್ಯಕ್ಷರಾಗಿ ಬಂದಿದ್ದರು. ವರ್ಷದಿಂದ ವರ್ಷಕ್ಕೆ 100 ಗಟ್ಟಲೆ ಭಾಷೆಗಳು ನಾಶ ಆಗ್ತಾ ಇದೆ. ಭಾಷೆ ಇಲ್ಲದಿದ್ದರೆ ಯಾವುದೂ ಇಲ್ಲ. ಪ್ರಸಂಗ ರಚನೆಯ ಬಗ್ಗೆ ನನ್ನ ಅರಿವಿನ ಮಟ್ಟಿಗೆ ನೀವು ಸಾಧಾರಣ 9 ಭಾಷೆಯಲ್ಲಿ 10 ಭಾಷೆಯಲ್ಲಿ 10 ಭಾಷೆಯಲ್ಲಿ ಪ್ರಸಂಗ ರಚನೆ ಮಾಡಿದ್ದೀರಿ. ಹೌದು. ಇದರ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ. ಇಲ್ಲಿ ಶಾಲೆಗೆ ಸೇರಿದ ಮೇಲೆ 64ರಲ್ಲಿ ನಾನು ಶಾಲೆಗೆ ಸೇರಿದ್ದು, 65ರಲ್ಲಿ ವರ್ಧಂತಿ ಆಯಿತು. ಈ ವರ್ಧಂತಿ ಆಗುವಾಗ ಅದಕ್ಕೆ ಬೇಕಾದ ಎಲ್ಲ ನಾಟಕಗಳನ್ನು ನಾನೇ ಬರೀಲಿಕ್ಕೆ ಶುರು ಮಾಡಿದೆ. ಕನ್ನಡ, ತುಳು, ಸಂಸ್ಕೃತ ಯಾವುದು ಎಲ್ಲ ಭಾಷೆಯಲ್ಲಿ ಕೂಡ ಬರೀಲಿಕ್ಕೆ ಶುರು ಮಾಡಿದೆ. ಆಗ ನನಗೆ ಕಂಡಿತು ಈ ಯಕ್ಷಗಾನ ಹುಡುಗಿಯರಲ್ಲಿ ಮಾಡಿಸಿದ್ರೇನು ಅಂತ. ಅಂದರೆ ಅಷ್ಟರವರೆಗೆ ಹುಡುಗಿಯರಲ್ಲಿ ಯಕ್ಷಗಾನ ಮಾಡಿಸಿದವರು ಯಾರೂ ಸಿಕ್ಕಲಿಲ್ಲ ಆ ಕಾಲಕ್ಕೆ. ಮತ್ತೆ ಹುಡುಗಿಯರಷ್ಟು ಯಾವುದ್ರಲ್ಲೂ ಮುಂದೆ ಬರ್ತಿರ್ಲಿಲ್ಲ. ಹೌದೌದು, ಯಾರು ಮಾಡಲಿಲ್ಲ. ನಾಟಕ ಪೆರ್ಲಕೃಷ್ಣ ಭಟ್ರು ಇದು ಪೌರಾಣಿಕ ನಾಟಕ ಮಾಡಿದ್ದಾರೆ ಅಂತ ಆಯಿತು, ಆದರೆ ಯಕ್ಷಗಾನ ಮಾಡ್ತಿಲ್ಲ. ಹಾಗಾಗಿ ಯಾರೂ ಮಾಡಿಸದೇ ಇದ್ದದ್ದನ್ನು ನಾನು ಮಾಡಿಸಬೇಕು ಅಂತ ನನ್ನ ಮನಸ್ಸಲ್ಲಿ ನನ್ನ ಧ್ಯೇಯ ಆಗಿತ್ತು. ಒಬ್ಬ ಮಾಡಿದ್ದನ್ನು ಮಾಡಿದ್ರಲ್ಲಿ ಅದು ಪ್ರಯೋಜನ ಇಲ್ಲ, ಯಾವುದಾದ್ರೂ ಹೊಸ ದಾರಿ ಹಿಡಿಬೇಕು ಅಂತ ಹೇಳುವ ಸಂಗತಿ ನನ್ನಲ್ಲಿ ಇತ್ತು. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ, ಹುಡುಗಿಯರಲ್ಲಿ ಯಕ್ಷಗಾನ ಮಾಡಿಸಿದೆ. ನಾನೇ ಪ್ರಸಂಗ ಬರದೆ, ಅರ್ಥ ಬರದೆ ಮಾಡಿಸಿದೆ. ಅದು ಒಳ್ಳೆ ಸಕ್ಸಸ್ ಆಯಿತು. ಅದು ಸಾಮಾನ್ಯ 65ರಲ್ಲಿ ಶುರು ಆದದ್ದು. ನಾವು ಮೈಸೂರಿನಲ್ಲಿ ಕೂಡ ಮಾಡಿಸಿದ್ದೇವೆ, ಅಲ್ಲಿ ಹೊರಗದಲ್ಲಿ ಅಲ್ಲಿ ಹುಡುಗಿಯರಿಂದ ಮಾಡಿಸ್ತಾರೆ. ಅದು ಸಮಸ್ಯೆ ನೋಡಿ, ಯಾರು ಈ ಹುಡುಗರಿ ಯಕ್ಷಗಾನ ಯಾರು ಮೊದಲು ಮಾಡಿದ್ದು ಅಂತ ತುಂಬ ಜಟಾಪಟಿ ಆಯಿತು. ಎಲ್ಲ ಪೇಪರ್ನಲ್ಲೆಲ್ಲ ಅವರು ಇವರು ಅಂತ ಹೇಳಿಕೊಂಡು ನಾನು ಅದಕ್ಕೆಲ್ಲ ಹೋಗಲಿಲ್ಲ. ಯಾಕೆ ನಮ್ಮಲ್ಲಿ ಎಲ್ಲ ಪ್ರಚಾರ ಮಾಧ್ಯಮ ಆಗಿರಲಿಲ್ಲ. ವಾಪಸ್ಸು ಬೇರೆ ಬೇರೆ ಭಾಷೆಯಲ್ಲಿ, ತುಳುವಿನಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ ಯಾವೆಲ್ಲ ಭಾಷೆಗಳುಂಟು ಅದರಲ್ಲೆಲ್ಲ ನಾಟಕ ಬರೆದು ಈ ಹುಡುಗಿಯರಲ್ಲಿ ಪ್ರದರ್ಶಿಸಲಿಕ್ಕೆ ಶುರು ಮಾಡಿ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷವೂ ಆಗ್ತಿತ್ತು. ಹಾಗೆ ಇದು ಬೆಳೆಯಿತು. ಅಷ್ಟಾಗುವಾಗ ಇಲ್ಲಿ ಸಂಸ್ಕೃತ ಶುರು ಮಾಡಬೇಕು ಅಂತ ಹೇಳಿದರು. ನಾನು ಹಿಂದಿ ಕನ್ನಡ ಮಾಡ್ತಿದ್ದೆ, ಸಂಸ್ಕೃತ ಮಾಡುವ ನಾನೇ ಇರಬೇಕಷ್ಟೆ, ನನಗೇನು ಸಂಬಳ ಜಾಸ್ತಿ ಕೊಡ್ತಾರೆ. ನಾನು ಹೇಳಿದೆ, ಅದು ನನ್ನಿಂದ ಆಗಲಿಕ್ಕಿಲ್ಲ, ನೀವು ಬೇರೆ ಯಾರ ಹತ್ರ ಹೇಳಿತ್ತು. ಅದು ಬೇಡ, ನೀವೇ ಮಾಡಬೇಕು ಅಂತ ಆಯಿತು. ಹಾಗೆ ನಾನು ಸಂಸ್ಕೃತವನ್ನು ಕಲಿಸಲಿಕ್ಕೆ ಶುರು ಮಾಡಿ. ಹಾಗೆ 3 ವರ್ಷ ಸಂಸ್ಕೃತ ಕಲಿಸಿದ್ದೆ. ಹಾಗೆ ಸಂಸ್ಕೃತದಲ್ಲಿ ನಾಟಕ ಮೊದಲು ಬರುತ್ತೆ. ಅಂದರೆ ಇವರು ಸ್ವಾಮೀಜಿಯವರು, ನಮ್ಮ ಎಡನೀರು ಸ್ವಾಮೀಜಿಯವರು ಅನುಷ್ಠುಪ್ ಶ್ಲೋಕಗಳಿಗೆ ಯಕ್ಷಗಾನದ ತಾಳಲಯದಲ್ಲಿ ಹಾಡಿ ರೇಡಿಯೋದಲ್ಲಿ 3 ನಾಟಕ ಅವರದ್ದು ಪ್ರಸಾರ ಆಗಿದೆ. ಪೆರ್ಲಕೃಷ್ಣ ಭಟ್ರು, ಖಡ್ಗೆ ಶಾಂಭಟ್ರು, ವೆಂಕಟರಾಜ ಬುಡ್ತಿತ್ತಾಯರು ಮತ್ತು ಸ್ವಾಮೀಜಿಯವರು ಹಾಡಿಗೆ ಹೀಗೆ ಆಗಿದೆ. ಹಾಗಿದ್ದರೆ ನನಗೆ ಕಂಡಿತು, ಇವರು ಈ ಶ್ಲೋಕಗಳಿಗೆ ಯಾಕೆ, ಅದೇ ಯಕ್ಷಗಾನದಲ್ಲಿ ಬರೆದ್ರೆ ಏನಾಗ್ತದೆ ಅಂತ ಹೇಳ್ತಾ ಕಂಡಿತು. ಇವರು ಯಾಕೆ ಶ್ಲೋಕಕ್ಕೆ ಹಾಕೋದು, ಹಾಗೆ ಯಕ್ಷಗಾನ ಬರಲಿಕ್ಕೆ ಆಗ್ತದೋ ಅಂತ ಹೇಳಿ ನಾನು ನೋಡಿದೆ. ಹಾಗೆ ಒಂದು ಸಣ್ಣ ಸತ್ಯಸೇನ ವಧ ಅಂತ ಹೇಳಿಕೊಂಡು ಒಂದು ಯಕ್ಷಗಾನ ಬರೆದೆ ಸಂಸ್ಕೃತದಲ್ಲಿ, ಅರ್ಥವೂ ಕೂಡ. ಅದನ್ನು ನಮ್ಮ ಸಂಸ್ಕೃತ ಸಂಸ್ಥೆ ಒಂದು ಸಂಘ ಇತ್ತು, ಅದರ ಮೂಲಕ ಪ್ರಚಾರ ಮಾಡಿತು, ಪ್ರಕಟ ಮಾಡಿತು. ಅದನ್ನು ಇಲ್ಲಿ ಆರ್ಲಬಂದೂರಿನಲ್ಲಿ ಅದನ್ನು ಪ್ರದರ್ಶನವೂ ಮಾಡಿದೆವು, ತಾಳಮದ್ದಲೆ ಮಾಡಿದೆವು. ಪೆರ್ಲಕೃಷ್ಣ ಭಟ್ರು ಬಂದಿದ್ದರು, ಅವರೇ ಅದಕ್ಕೆ ಮುನ್ನುಡಿಯಲ್ಲಿ ಬರ್ತಿದ್ದಾರೆ. ಅದು ಒಳ್ಳೆಯದಾಗಿದೆ ಅಂತ ಆಯಿತು. ಪುನಃ PhD ಬೇಕಾಗಿ ಸ್ವಲ್ಪ ಸಮಯ ಬಿಟ್ಟೆ ಅದರಲ್ಲಿ. PhD ಆದ ಕೂಡಲೇ ವಾಪಸ್ ಊರ್ಮಿಳ ಅಂತ ಹೇಳುವುದನ್ನು ಬರೆದೆ. ಅದು ಸಂಸ್ಕೃತದಲ್ಲಿ ಅರ್ಥ ಸಹಿತ, ಅದು ಸಂಸ್ಕೃತದಲ್ಲೇ ಪ್ರಕಟ ಮಾಡಿದೆ. ಅದು ತುಂಬ ಕಡೆಯಲ್ಲಿ ಪ್ರದರ್ಶನಗೊಂಡಿತು. ನೀರ್ಚಾಲ್ನಲ್ಲೆಲ್ಲ ನನಗೆ ಕಾಗದ ಬರೆದ್ರು, ಮಂಗಳೂರಿನೆಲ್ಲ. ಹಾಗೆ ಆಮೇಲೆ ಕಂಡಿತು ನನಗೆ ಇದು ಪೆರ್ಲದಲ್ಲಿ ಯಾರು ಪೆರ್ಲಕೃಷ್ಣ ಭಟ್ರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಹಿಂದಿ ಯಕ್ಷಗಾನ ನಡೆಯಿತು. ಅದು ಕರ್ಣಪರ್ವ.
ಉದಯವಾಣಿಯಲ್ಲಿ ಬಂತದು. ಹಿಂದಿ ಯಕ್ಷಗಾನ ಅಂದ್ರೆ ಇದು ಪದಸ ಅಲ್ಲ, ಹಿಂದಿ ಕನ್ನಡದಲ್ಲಿ ಪದ್ಯಗಳು, ಹಿಂದಿಯಲ್ಲಿ ಅರ್ಥ. ಇದು ಹಿಂದಿ ಯಕ್ಷಗಾನ ಅಂತ ಬಂತು. ನೋಡಿದೆ ನಾನು. ಈ ಪೆರ್ಲಕೃಷ್ಣ ಅವರಲ್ಲಿ ಹೋದಾಗ ಹೇಳಿದರು, ಅವರು ಭಾರಿ ಅದರ ಗುಂಗಿನಲ್ಲಿ ಇದ್ದು ಪೇಪರ್ನಲ್ಲಿ ಬಂದಿದ್ದು ಭಾರಿ ಹೊಗಳಿ ಇಂಥ ಯಕ್ಷಗಾನವೂ ಆಗಲಿಲ್ಲ. ಅವರು ಸಹ ಅದೇ ಗುಂಗಿನಲ್ಲಿ ಇದ್ದರು. ನಾ ಹೇಳಿದೆ, ಇದು ಹಿಂದಿಯಲ್ಲಿ ಪದ್ಯ ಹೇಳಿದರೆ, ಇದು ಕನ್ನಡದಲ್ಲಿ ಪದ್ಯ ಹೇಳಿದರೆ ಹಿಂದಿಯಲ್ಲಿ ಅರ್ಥ ಹೇಳಿದರೆ ಹಿಂದಿ ಯಕ್ಷಗಾನ ಹೇಗೆ ಆಗ್ತದೆ ಅಂತ ಕೇಳಿದೆ. ಅದು ಹಿಂದಿಯಲ್ಲಿ ಎಲ್ಲ ಪದ್ಯ ಬರಲಿಕ್ಕೆಲ್ಲ ಆಗಲಿಕ್ಕಿಲ್ಲ ಅಂತ ಆಯಿತು ಅಂತ ನಾನು ಬಂದೆ. ಏನಾಗ್ತದೆ ನಾನು ವಾಪಸ್ಸು ಪ್ರಯತ್ನ ಮಾಡಿದೆ, ಆಗ್ತದೆ ಇಲ್ಲೋ ಅಂತೇಳಿ. ಹಾಗೆ ಪ್ರಯತ್ನ ಮಾಡಿ ಬರದೆ ಸುಶೇಷ ಪದ ಅಂತ. ನೀವು ಪ್ರತಿ ಅಸಾಧ್ಯದಿಂದ ಅದೇ ಅವರು ಆಗುವುದಿಲ್ಲ ಅಂತ ಹೇಳಿದ್ರು. ನಾನು ಬರದೆ, ಅರ್ಥವೂ ಬರದೆ. ಮತ್ತೆ ಇದನ್ನು ತಿದ್ದಲಿಕ್ಕೆ ಅಂತ ಅವರಲ್ಲಿಯೇ ಕೊಟ್ಟೆ. ಯಾರಲ್ಲಿ? ಪೆರ್ಲಕೃಷ್ಣ ಭಟ್ರಲ್ಲಿ ಕೊಟ್ಟೆ. ಅವರು ಹೇಳಿದರು, ಇದು ಬರೀಬೋದು, ಆದರೆ ಸಾಹಿತ್ಯವಾಗಿ ಉಳಿಲಿಕ್ಕಿಲ್ಲ ಇದು ಅಂತ ಹೇಳಿ. ಅದು ನನ್ನ ಹಾಗೆ ತುಯರು ಬಂದರೆ ಅದು ಸಾಹಿತ್ಯವಾಗಿ ಉಳಿತಾ, ಇಲ್ಲದ್ರೆ ಉಳಿಲಿಕ್ಕಿಲ್ಲ ಅಂತ ಹೇಳಿ. ಹಾಗೆ ಅದನ್ನು ಸುಷೇಣವಾದ ಆಯ್ತಲ್ಲ. ಅಷ್ಟಾದ ಕೂಡಲೇ ಇಲ್ಲಿ ಐತಾಳರದ್ದು, ಪಿ ವಿ ಐತಾಳರದ್ದು ಪೇಪರ್ನಲ್ಲಿ ಅದು ನೋಡಿರ್ಬೋದು. ಅವರು ಇಂಗ್ಲೀಷ್ ಯಕ್ಷಗಾನ ಅವರದ್ದು ಮೇಳ 2 ಪ್ರದರ್ಶನ ಆಯಿತು. 2-3 ಪ್ರದರ್ಶನ ಮಂಗಳೂರು ಪುರಸಭೆಯಲ್ಲಿ ಆಯಿತು. ಅಲ್ಲಿಗೆ ತಾವು ಗುಡ್ಮೇರು ಹೋಗಿದ್ದರು ಅಧ್ಯಕ್ಷತೆಗೆ. ನಾ ಕೇಳಿದೆ ಅವರಲ್ಲಿ, ಈ ಪದ್ಯವನ್ನು ಕನ್ನಡದಲ್ಲಿ ಹೇಳಿದರೆ, ಇಂಗ್ಲೀಷಿನಲ್ಲಿ ಅರ್ಥ ಹೇಳಿದರೆ ಅದು ಇಂಗ್ಲೀಷ್ ಯಕ್ಷಗಾನ ಹೇಗೆ ಆಗ್ತದೆ ಸರ್? ಅದು ಎಂಥದ್ದು ಗೊತ್ತಿಲ್ಲ ಅವರು. ಹಾಗೆ ನಾನು ಇಂಗ್ಲೀಷಿನಲ್ಲಿ ಬರಲಿಕ್ಕೆ ಶುರು ಮಾಡಿದೆ. ಹಾಗೆ ಸ್ಲೇಯಿಂಗ್ ಆಫ್ ಸುಧನ್ವ ಅಂತ ಹೇಳಿಕೊಂಡು ಮೊದಲು ಒಂದು ಇಂಗ್ಲೀಷಿನಲ್ಲಿ ಯಕ್ಷಗಾನ ಬರೆದೆ, ಅರ್ಥವೂ ಬರೀತು. ಅದನ್ನು ನಾವಿಲ್ಲಿ ರೆಕಾರ್ಡ್ ಮಾಡಿದೆವು. ನಾವೇ ಸೇರಿಕೊಂಡು, ಅಧ್ಯಾಪಕರು ಎಲ್ಲ ಸೇರಿಕೊಂಡು ಒಂದು ರೆಕಾರ್ಡ್ ಮಾಡಿದೆವು ಇಲ್ಲಿಯೇ ಬೆಟ್ಟಪಾಡಿಯಲ್ಲಿ. ಮತ್ತು ಅದನ್ನು ಆ ಪದ್ಯಗಳನ್ನು ಪ್ರಿಂಟ್ ಮಾಡಿ ಬಿಡುಗಡೆ ಮಾಡಿದ್ರು. ಎಡನೀರು ಸ್ವಾಮೀಜಿಯಲ್ಲಿ ಅಧ್ಯಕ್ಷರಾಗಿ ಬಂದಿದ್ದರು. ಅವರು ಅದನ್ನು ಬಿಡುಗಡೆ ಮಾಡಿದರು. ಮತ್ತು ನಾಟಕವನ್ನು ಮಕ್ಕಳಿಂದ ಅಭಿನಯಿಸಿದೆ ಆವತ್ತೇ, ಯಕ್ಷಗಾನ ಅರ್ಥ ಸಹಿತ ಇಂಗ್ಲೀಷ್ನಲ್ಲಿ. ಅದು ಒಳ್ಳೆ ರೆಸ್ಪಾನ್ಸ್ ಬಂತು ಅದಕ್ಕೆ. ಮತ್ತು ನನಗೆ ಖಂಡಿತು ಇದನ್ನು ರೆಕಾರ್ಡ್ ಮಾಡಿದ್ರೇನು ಅಂತ ಹೇಳಿ. ಹಾಗೆ ಮತ್ತು ಈ 3 ಭಾಷೆಯಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಹೊರಟು ಅದು ರೆಕಾರ್ಡ್ ಮಾಡಿದೆ ನಾವು. ಅದಕ್ಕೆ ತುಂಬ ಕೆಲಸ ಆಯಿತು. ಹಾಗೆ 3 ಭಾಷೆಯಲ್ಲಿ ಆಯಿತು. ಅಷ್ಟಾದ ಕೂಡಲೇ ಇದು ಆಯಿತು. ಇದರಲ್ಲಿ ಪುಸ್ತಕ ಬರೆದೆ ನಾನು. ಯಾವುದರಲ್ಲಿ? ಈ ಹಿಂದಿಯಲ್ಲಿ ಮತ್ತು ಸಂಸ್ಕೃತದಲ್ಲಿ, ಹೀಗೆ ಎಲ್ಲ ಭಾಷೆ ಮತ್ತು ಒಂದೊಂದರಲ್ಲೇ ಸೇರಿಸ್ತಾ ಹೋಯಿತು. ನಿಮಗೀಗ ಚುಟುಕಾದ ಪಂಚ ಪ್ರಶ್ನೆಗಳನ್ನು ಕೇಳ್ತೇನೆ. ಒಂದು, ನಿಮಗೆ ಇಷ್ಟವಾಗದ ನಿಮ್ಮ ಯಾವುದೋ ಒಂದು ಅಭ್ಯಾಸ ಇರ್ಬೋದು, ಅದು ಯಾವುದು? ಅದು ಸಿಗರೇಟ್ ಸೇದುವಂಥದ್ದು. ಮೊದಲು ಇತ್ತು ಮತ್ತೆ ಬಿಟ್ರಿ? ಬಿಟ್ಟೆ. ನಿಮ್ಮ ಬದುಕಿನ ಅತ್ಯಂತ ಸಂತೋಷದ ಕ್ಷಣ ಯಾವುದು? ಅದು ನಾನು ಹೇಳಿದಲ್ಲ, PhD ಬಂದದ್ದು ಅಂತ ಹೇಳಿ. ಸರಿ. ಜೀವಮಾನದ ಇಡೀ ಸಾಧನೆಗೆ. ನೀವು ಅತ್ಯಂತ ಹೆಚ್ಚು ಇಷ್ಟಪಡುವ ಸಾಹಿತಿ ಅಥವಾ ವಿದ್ವಾಂಸರು? ನಾನು ಹೆಚ್ಚು ಇಷ್ಟಪಡುವಂಥ ವಿದ್ವಾಂಸರು ಅಂತ ಹೇಳಿದರೆ ಗುಡ್ಮಿ ಚಂದ್ರಶೇಖರ್, ನನ್ನ ಗುರುಗಳವರು. ಸರಿ. ದೇವರಲ್ಲಿ ನೀವು ಯಾವತ್ತೂ ಬೇಡುವಂಥದ್ದು ಏನನ್ನು? ಆಯುರಾರೋಗ್ಯವನ್ನು ಕೊಡಬೇಕು ಅಂತ. ಸರಿ. ಕೋಪ ಅಥವಾ ಕ್ರೋಧ, ಇದನ್ನು ಒಂದೇ ವಾಕ್ಯದಲ್ಲಿ ವಿವರಿಸುವುದಾದರೆ? ಕೋಪವೆಂಬುದು ಅನರ್ಥಕ್ಕೆ ಕಾರಣ. ಸರಿ. ಇನ್ನು ಈಗ ಈ ಮೊಬೈಲ್ ಬಳಕೆ ಅಂತ ಹೇಳುವಂಥದ್ದು ವಿಶ್ವವ್ಯಾಪಿಯಾಗಿದೆ. ಮೊಬೈಲ್ ಇಲ್ಲದಿದ್ದರೆ ದಿನವೇ ಹೋಗುದಿಲ್ಲ ಎನ್ನುವ ಹಾಗೆ. ನೀವು ಮೊಬೈಲನ್ನು ಬಳಸ್ತೀರಾ? ನಾನು ಬಳಸ್ತೇನೆ. ನಾನು ಈಗ ಅದನ್ನು ಇದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಏನಾದರೂ ನಿಮಗೆ ಸಂಶಯ ಬಂದರೆ ನೀವು ಯಾರನ್ನು ಅವಲಂಬಿಸ್ತೀರಿ? ಅಲ್ಲ, ನನ್ನ ಮಕ್ಕಳಿದ್ದಾರೆ, ಮನೆಯವರೆಲ್ಲ ಅವರೇ ಫೋನ್ ಮಾಡೋದು ಎಲ್ಲ ಅವರೇ. ನನ್ನಿಂದ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮಾತನಾಡೋದಾದ್ರೆ ನಿಮ್ಮಲ್ಲಿ ತಂದು ಕೊಡ್ತಾರೆ, ಮಾತಾಡ್ತೇನೆ. ಮಾಡಲಿಕ್ಕೆಲ್ಲ ಹೋಗೋದಿಲ್ಲ. ಮೊದಲೆಲ್ಲ ನಾನು ಮಾಡ್ತಿದ್ದೆ, ಈಗ ಆಗೋದಿಲ್ಲ. ಸರಿ. ಈಗ ಇದೇ ಬರುವ ಮಾರ್ಚ್ 7ಕ್ಕೆ ತಮ್ಮ ಒಂದು ಪುಸ್ತಕ ಬಿಡುಗಡೆ ಬೆಟ್ಟಂಪಾಡಿ ದೇವಸ್ಥಾನದಲ್ಲಿ ಇದೆ ಅಂತ ಹೇಳಿ ಕೇಳಲ್ಪಟ್ಟೆವು. ಇದರ ಕುರಿತು ನಮಗೇನಾದರೂ ಮಾಹಿತಿ ಕೊಡಬಹುದಾ? ಅದು ನಿಮಗೆ ಪುಸ್ತಕವನ್ನೇ ಕೊಡ್ತಾರೆ ಹೇಳಕ್ಕೆ ಬರ್ತಲ್ಲ. ಅದರಲ್ಲಿ ಯಕ್ಷಗಾನ ಮತ್ತು ನನ್ನ ಪ್ರಯೋಗಗಳು ಅಂತ ಇದೆ. ಅದರ ಹೆಡ್ಡಿಗೆ ಹಾಗೆ
ನಾನು ಯಕ್ಷಗಾನದಲ್ಲಿ ಏನೆಲ್ಲ ಪ್ರಯೋಗ ಮಾಡಿದ್ದೇನೆ ಅದು ಒಂದು, ಮತ್ತೊಂದು ಹೊಸ ಪ್ರಯೋಗ ಯಾವುದು ಮಾಡಿದ್ದೇನೆ ಅಂದರೆ ಕರಾಡಿಯಲ್ಲಿ ನಾನು ಹೆಚ್ಚು ಪ್ರಯೋಗ ಮಾಡಿದ್ದು. ಹಾಗಾಗಿ ಯಕ್ಷಗಾನ ಮತ್ತು ಕರಾಡಿಯಲ್ಲಿ ಪ್ರಯೋಗ ಮಾಡಿದ ಎಲ್ಲ ವಿಚಾರಗಳನ್ನು ಅಲ್ಲಿ ನಾನು ಕೊಟ್ಟಿದ್ದೇನೆ, ವಿವರವಾಗಿ ಕೊಟ್ಟಿದ್ದೇನೆ. ತಾವು ಒಟ್ಟು 4 ಮಹಾಕಾವ್ಯಗಳನ್ನು ಕೂಡ ರಚಿಸಿದವರು. ಇದರ ಕುರಿತು ನಮ್ಮ ಸಮಾಜ ಬಾಂಧವರಿಗೆ ಒಂದಷ್ಟು ಮಾಹಿತಿ. 2 ಯಕ್ಷಗಾನದಲ್ಲಿ 2 ಮಹಾಕಾವ್ಯ ಬರೆದಿದ್ದೇನೆ, ಕರಾಡಿಯಲ್ಲಿ 2 ಮಹಾಕಾವ್ಯ ಬರೆದಿದ್ದೆ. ಹಾಗೆ 4 ಮಹಾಕಾವ್ಯ ಬರೆದಿದ್ದೇನೆ. ಯಾಕೆ ಅಂತ ಕೇಳಿದರೆ, ಕರಾಡಿಯಲ್ಲಿ ಕಾವ್ಯ ಬರೆದದ್ದು ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆ ಬರಬಹುದು. ನಾನು ಕರಾಡ ಬ್ರಾಹ್ಮಣರು ಅಧ್ಯಯನ ಮಾಡುವಾಗ ಒಂದು ಉದಾಹರಣೆ ಕೊಡಲಿಕ್ಕೆ ಒಂದೇ ಒಂದು ವೃತ್ತ ಸಿಕ್ಕಲಿಲ್ಲ ಕರಾಡ ಭಾಷೆಯಲ್ಲಿ. ಹಾಗಾಗಿ ಪ್ರಾಚೀನ ಛಂದಸ್ಸಿನಲ್ಲಿಯೇ ರಾಮಾಯಣ ಬರಿಬೇಕು ಅಂತ ಒಂದು ಉದ್ದೇಶ. ಮತ್ತೇನು ಅಂತ ಹೇಳಿದರೆ, ಶುದ್ಧವಾದಂತಹ ಕರಾಡಿ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳುವ 2 ಉದ್ದೇಶದಿಂದ ರಾಮಾಯಣ ಬರಲಿಕ್ಕೆ ಕಾರಣ. ಒಂದು ಕರಾಡಿ ರಾಮಾಯಣ. ಯಾಕೆಂತ ಕೇಳಿದರೆ, ಇಲ್ಲಿ ನನ್ನ ಮಿತ್ರರೊಬ್ಬರು ರಘುನಾಥರಿಗಳು ಅಂತೇಳಿ, ಅವರು ಸುಬ್ರಹ್ಮಣ್ಯ ಒಟ್ಟಿಗೆ ಕಾಗದ ಬರೆದರು, ಒಂದು ಮಹಾಕಾವ್ಯ ನಿಮ್ಮ ಇದರಲ್ಲಿ ಬರಿಬೇಕು. ಯಾಕೆಂತ ಹೇಳಿದರೆ ಕರಾಡ ಭಾಷೆ ಹೇಗೆ ಉಂಟು, ಹೇಗೆ ಇರಬೇಕು ಅಂತ ಹೇಳುವುದನ್ನೆಲ್ಲ ಸದಾಶಿವ ಬರೆದಿದ್ದಾರೆ, ನೀವು ಅದನ್ನು ಮುದ್ರಿಸಿದ್ದೀರಿ. ಮತ್ತು ಇನ್ನು ಅದರಲ್ಲಿ ಕರಾಡಿ ಭಾಷೆಯಲ್ಲಿ ಒಂದು ಮಹಾಕಾವ್ಯ ಬರೆದು ಅದನ್ನು ಯಾವುದು ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು ಅಂತೇಳಿ ಅವರಿಗೆ ಕಾಗದ ಬರೆದರು. ಒಂದು ಕಾಗದ ಬರೆದದ್ದಕ್ಕೆ ಅವರು ಮಾತಾಡಲಿಲ್ಲ. ಯಾರಾದರೂ ನಿಮ್ಮ ಕರಾಡ ಬ್ರಾಹ್ಮಣರಲ್ಲಿ ವಿದ್ವಾಂಸರು ಇದ್ದರೆ ಹುಡುಕಿತ್ತು ಅವರು ಕಾಗದ ಬರ್ದಾರಂತೆ. ಇವರು ಹುಡುಕಿದ್ರು, ಎಲ್ಲಿ ಹುಡುಕಿದ್ರು ಕೂಡ ಇವರಿಗೆ ಸಿಕ್ಕಲಿಲ್ಲ. ಇವರು ಮಾತಾಡಿದಾಗ ಗೊತ್ತು, ವಾಪಸ್ಸು ಬರೆದು 3 ತಿಂಗಳು ಕಳೆದು ವಾಪಸ್ಸು ಮತ್ತೊಂದು ಕಾಗದ ಬರೆದ್ರು. ನಿಮಗೆ ಯಾರೂ ಜನ ಸಿಕ್ಕಲಿಲ್ಲ ಅಂತ ಕಾಡ್ತದೆ, ಎಲ್ಲಿಯಾದರೂ ಬರೀತಿದ್ದರೆ ಸದಾಶಿವ ಭಟ್ರು ಮಾತ್ರ ಬರೆಯಬಲ್ಲರು ಅಂತ ಬರೆದ. ನನ್ನ ಹತ್ರ ಹೇಳಲಿಲ್ಲ ಅವರು. ಹಾಗೆ ಇಲ್ಲಿಗೆ ಬಂದರು ಅವರು. ಯಾರು? ಮೌವಾರ ಸುಬ್ರಹ್ಮಣ್ಯ ಭಟ್ರು ಮತ್ತು ಅವರ ಕಾರ್ಯದರ್ಶಿ ಒಬ್ಬರು ಇಲ್ಲಿದ್ದರು, ಯಾರು ಉಪಗಡದವರು ಅಲ್ಲಿ ಬೆಳ್ಳಾರಿಯಲ್ಲಿ. ಅವರಿಬ್ಬರು ಬಂದರೆ ವೆಂಕಟಕೃಷ್ಣ ಅಂತ ಇಲ್ಲಿಗೆ ಬಂದರು. ಹೀಗೆ ರಘುನಾಥ ಹೇಳೋದು ಕಾಗದ ಬರೆದಿದ್ದಾರೆ ಅಂದರೆ, ಅವರು ನಮ್ಮ ಅನ್ಯ ಭಾಷೀಯರು, ತುಳು ಭಾಷಿಗರು, ಅವರಿಗೆ ಕರಾಡಿಯ ಮೇಲೆ ಇಷ್ಟು ಅಭಿಮಾನ ಇರುವಾಗ ಮತ್ತು ನಮಗೆ ಎಷ್ಟು ಇರಬೇಡ. ಹಾಗಾಗಿ ನಿನ್ನಿಂದ ಬರೀಲಿಕ್ಕೆ ಸಾಧ್ಯವೋ ಅಂತೇಳಿ ಕೇಳಲಿಕ್ಕೆ ಬಂದದ್ದು ನಾವು ಅಂತ ನನ್ನ ಹತ್ರ ಹೇಳಿದರು ಅವರು. ಇದು ನಾನು ನೋಡುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ. ಯಾವುದಾದೀತು ಅಂತ ಹೇಳಿದರು. ಕತೆ ಕೇಳಿದ, ಯಾವುದಾದೀತು? ಯಾವುದೋ ನಿನಗೆ ಇಷ್ಟ ಬಂದದ್ದು ಬರೀರಿ. ಎಷ್ಟು ಪುಟ ಅಂತ ಕೇಳಿದರು. ಒಂದು 100-120 ಪುಟ ಸಾಕು ಅಂತ ಹೇಳಿದೆ ಅವರು. ನಾನು ಹೇಳಿದೆ 220 ಸಾಕು, ಹೆಚ್ಚು ಬರೆದಿದ್ದರೆ ಅದನ್ನು ಪ್ರಿಂಟ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಅಂತ. ಇದು ಆಯಿತು ಅಂತೇಳಿ ಹೋದರು. ಮತ್ತು ನಾನು ರಘುನಾಥ ಹೇಳಿದ ಚರ್ಚೆ ಮಾಡಿ ರಾಮಾಯಣವನ್ನು ಬರೆಯುವ ಅಂತ ಆಯಿತು. ಹಾಗೆ ರಾಮಾಯಣವನ್ನು ಬರೆಯುವಾಗ ನೋಡಿ ನನಗಿದು ಒಂದು ಆಯಿತು. ಯಾವುದು? ಈ ಶ್ಲೋಕ ಸಿಕ್ಕಲಿಲ್ಲ. ಹಾಗಾಗಿ ಇನ್ನು ಮುಂದಿನವರಿಗೆ ಇಂಥ ಒಂದು ತಾಪತ್ರೆ ಬರಬಾರ್ದು ಅಂತ ಹೇಳಿಕೊಂಡು ಇಡೀ ಸಂಸ್ಕೃತ ಛಂದಸ್ಸು 34-35 ಮತ್ತು ಕನ್ನಡದ ಎಲ್ಲ ಪ್ರಸಿದ್ಧ ಛಂದಸ್ಸುಗಳು 15, ಹಾಗೆ 45 ಛಂದಸ್ಸಿನಲ್ಲಿ ರಾಮಾಯಣದ್ದು ಬರೆದೆ. ಬರೀತಾ ಹೋದ ಹಾಗೆ ಅದು ಬೆಳೀತಾ ಹೋಯಿತು. ಎಲ್ಲ ನೋಡಿ ಆಗುವಾಗ ಅದು 120 ಪುಟ ಹೋಗಿ 320 ಪುಟ ಆಯಿತು. ನನಗೆ ತಲೆ ಬಿಸಿ ಆಯಿತು. ಕರಾಡ ಬ್ರಾಹ್ಮಣರದ್ದು ಹೀಗೆ ಆಗಿದೆ, ಕರಾಡ ಬ್ರಾಹ್ಮಣ ಪುಸ್ತಕ ಬರೆದದ್ದು ಕೂಡ ಹೀಗೆ ಆಗಿದೆ. ಅದು ಬರೆದಾದ ಮೇಲೆ ಎಷ್ಟಾದೀತು ಅಂತ ಹೇಳೋದು 40,000, 500 ಪುಟ 40,000 ಆದೀತು ಖರ್ಚಿತ್ತೆಲ್ಲ ತೀರ್ಮಾನ ಮಾಡಿ ಪ್ರೆಸ್ಸಿಗೆಲ್ಲ ಕೊಟ್ಟದ್ದು. ಅಲ್ಲಿ ಪ್ರಿಂಟ್ ಆಗ್ತಾ ಹೋದ ಹಾಗೆ ಅದು 500 ಹೋಗಿ 1000 ಪುಟಕ್ಕೆ ಬಿಟ್ಟಿತ್ತು. ಸರಿ, ಡಬ್ಬಲ್ ದುಡ್ಡು ಆಯಿತು. ಈಗೆಲ್ಲ ಗಲಾಟೆ ಆಗಿದೆ, ಅದು ಬಿಡಿ. ಹಾಗೆ ಇದು ಕೂಡ ಆಯಿತು. ಎಂತ ಮಾಡುವಂತ ಗೊತ್ತಾಗಲಿಲ್ಲ. ಕಡೆಗೆ 6 ಕಾಂಡ ಬರೆದು ಪೂರ್ತಿ ಮಾಡಿದೆ, ಅಲ್ಲಿ ನಿಲ್ಲಿಸಿದೆ. ಅವರ ಹತ್ರ ಹೇಳಿದೆ, ಈಗ ಆಯಿತು 120 ಅಂತೇಳಿ ಇಷ್ಟ ಆಯಿತು. ಇದು ನೀವು ಕೊಡುವಷ್ಟು ದುಡ್ಡು ಕೊಡಿ, ಮತ್ತೆಲ್ಲ ನಾನು ಕೊಡ್ತಾ ಇರ್ತೇನೆ. ಅದು ಬೇಡ, ನೀನು ದುಡ್ಡು ಏನು ಕೊಡೋದು ಬೇಡ, ಎಲ್ಲ ನಾನೇ ದುಡ್ಡು ಮಾಡೋದು, ಎಲ್ಲ ಅವರೇ ಖರ್ಚು ಮಾಡಿ ಅದನ್ನು ಇದು ಮಾಡಿದರು. ಅದರಲ್ಲಿ ನೋಡಿ, ಅದರಲ್ಲಿ ಕೂಡ ಹಾಗೆ ನಾನು ಬರೆದಿದ್ದೇನೆ. ಗೆಲ್ಲೋ ಹಂಗ ನವೋ ಪ್ರಯೋಗಲೆ ಹವೇಂ ದಾರಕ ಸಂಪಳ್ಯಣು
ವಿದ್ವಾಂಸಾಂಕ ಕುಶೀಚಿದಂತಿಲಿದಣ ಸೊಳ್ಳೇರಿತೋ ಮತ್ಸರೂತಲು ಅಂತ ಬಂದೇನೆ. ವೃತ್ತಂ ಸಂಸ್ಕೃತ ಮಾಳ ಕಂದರಗಳೇ ಹಾಂಗತ್ಯಲೆ ಷಟ್ಪದಿ ನಾನಾ ಛಂದೋ ಬಂದಲೆ ಅಂತೂ ಹಸಿ ವಿವಿಧ ವಾಚಾಕತಿ ದವ್ಯಶಿಂ ಅಲ್ಲೂ ಶುರುವದ್ದು ಬಂದಿದ್ದಾರೆ. ಹಾಗೆ 2 ಭಾಷೆಯಲ್ಲಿ ಉಂಟು, ಅದು ಹೊಸತು, ಹೀಗೆ ಮಿಶ್ರ ಮಾಡಿದ್ದು ಯಾರಿಗಿಲ್ಲ. ಅದರಲ್ಲಿಯೂ ಕೂಡ ಸಂಸ್ಕೃತ ಛಂದಸ್ಸಿನಲ್ಲಿ ಪ್ರಾಸ ಇಲ್ಲ, ಅಲ್ಲಿ ಯತಿ ಮಾತ್ರ ಇರೋದು. ಈ ಸಂಸ್ಕೃತ ಛಂದಸ್ಸನ್ನೇ ಕನ್ನಡದಲ್ಲಿ ಬರೆಯುವಾಗ ಈ ಕನ್ನಡಿಗರು ಪ್ರಾಸ ಇಟ್ಟುಕೊಟ್ಟಿದ್ದಾರೆ. ಹೀಗೆ ಉಂಟು. ನಾನು ಕರಾಡಿ ಸಂಸ್ಕೃತಜನ್ಯ ಭಾಷೆಯಾದ ಕಾರಣ ಸಂಸ್ಕೃತ ವೃತ್ತಗಳಿಗೆ ಪ್ರಾಸ ಇಡಲಿಲ್ಲ. ಕನ್ನಡದ ಛಂದಸ್ಸು ಎಲ್ಲ 15 ಬಗೆಯದ್ದು ಉಂಟು, ಅದಕ್ಕೆಲ್ಲ ಪ್ರಾಸ ಇಟ್ಟುಕೊಟ್ಟಿದ್ದಾರೆ, ನೀವು ನೋಡಿರ್ಬೋದು. ಹಾಗೆ ಬರೆದಿದೆ. ಅದು ಮತ್ತು ಇದಾಯಿತು, ಯಾವುದು ಪ್ರಕಟ ಆಯಿತು, ಅವರು ಪ್ರಕಟ ಮಾಡಿದ್ದು. ಅಷ್ಟಾದ ಕೂಡಲೇ ಯಕ್ಷಗಾನದಲ್ಲಿ ನಮ್ಮ ಮಿತ್ರರೆಲ್ಲ ಹೇಳಿದರು, ಯಕ್ಷಗಾನದಲ್ಲಿ ಒಂದು ನೀವು ಬರೀರಿ, ನಾವು ಪ್ರಿಂಟ್ ಮಾಡ್ತೇವೆ, ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಬಂದು. ಯಾಕೆಂತ ಕೇಳಿದರೆ ಯಕ್ಷಗಾನದಲ್ಲಿ ಮಹಾಕಾವ್ಯ ಇಷ್ಟವರೆಗೆ ಯಾರೂ ಬರಲಿಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಹೇಳಿದ್ದಾರೆ, ಇದು ಯಕ್ಷಗಾನ ಅಂತ ಹೇಳಿದ್ರು ಕ್ಷುದ್ರ ಕಾವ್ಯ, ಅದರಲ್ಲಿ ಅಲಂಕಾರಗಳನ್ನೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಬರೆದಿದ್ದಾರೆ. ಹಾಗಾಗಿ ನೋಡುವ ಅಂತ ಹೇಳಿಕೊಂಡು ಯಕ್ಷಗಾನವನ್ನು ಮಹಾಕಾವ್ಯವನ್ನು ಬರೆದೆ. ಅದರಲ್ಲಿ 5,000 ಪದ್ಯಗಳಿವೆ, 113 ಪಾತ್ರಗಳು, 117 ಪಾತ್ರಗಳಿವೆ, ಅಲ್ಲ 117 ಹಂತಗಳಿವೆ. ಒಂದು ಬಿಡಿ ಬಿಡಿಯಾಗಿ ಹೇಳಿದರೆ 117, ಒಟ್ಟಿಗೆ ಆದರೆ ಒಂದೇ ಪ್ರಸಂಗ. ಅದರ ಹೆಸರೆಂತ? ಶ್ರೀಕೃಷ್ಣ ಚರಿತ. ಶ್ರೀಕೃಷ್ಣ ಚರಿತ. ಇನ್ನೊಂದು ರಕ್ತಕ್ರಾಂತಿ ಅಂತ. ರಕ್ತಕ್ರಾಂತಿ ಅಂತೇಳಿ ಅದು ಸಣ್ಣದು, ಆದರೆ ಅದರಲ್ಲಿ ರನ್ನನ ಗದಾ ಯುದ್ಧದ ಹಾಗೆ ಅದು. ಅದರಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ಅಲಂಕಾರಗಳನ್ನು ಸೇರಿಸಿದ್ದಾರೆ. ಯಾವುದೇ ಒಂದು ಭಾಷೆ ಅದು ಬಳಕೆಯಲ್ಲಿ ಇದ್ದರೆ ಮಾತ್ರ ಅದಕ್ಕೆ ಅಸ್ತಿತ್ವ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಅದು ಖಾಲಿ ಬಳಕೆಯಲ್ಲಿ ಇದ್ದರೆ ಸಾಲದು ಅಂತ ನನ್ನ ಅಂದಾಜಿಗೆ. ಯಾಕೆಂತ ಕೇಳಿದರೆ ಅದು ಗ್ರಂಥಸ್ಥವಾದಾಗ ಮಾತ್ರ ಅದು ಶಾಶ್ವತವಾಗ್ತದೆ. ಬಳಕೆಯಲ್ಲಿ ಇದ್ದರೆ ಅದು ದಿನದಿಂದ ವ್ಯತ್ಯಾಸ ಆಗಿ ಹೋಗ್ತಾ ಕಡೆಗೆ ಅದು ಪರಿವರ್ತನೆಯನ್ನು ನಾಶ ಹೊಂದಬಹುದು. ಹೀಗೆ ನಾಶವಾದ ಭಾಷೆಗಳು ಎಷ್ಟೋ ವರ್ಷದಿಂದ ವರ್ಷಕ್ಕೆ 100 ಗಟ್ಟಲೆ ಭಾಷೆಗಳು ನಾಶ ಆಗ್ತಾ ಇವೆ. ಅದು ಬಳಕೆಯಲ್ಲಿ ಇದ್ದರೆ ಸಾಲದು, ಆ ಬಳಕೆಯಲ್ಲಿದ್ದು ಅದು ಗ್ರಂಥಸ್ಥವಾಗಿ ಉಳಿಬೇಕು. ಹಾಗೆ ಗ್ರಂಥಸ್ಥವಾಗಿ ಉಳಿದ್ರೆ ಅದು ಶಾಶ್ವತವಾಗಿ ಉಳಿತದೆ. ಸರಿ, ಈಗ ನೀವು ನಿಮ್ಮ ವೃತ್ತಿ, ಪ್ರವೃತ್ತಿ ಹಾಗೂ ಕುಟುಂಬ ನಿರ್ವಹಣೆ ಇದನ್ನು ಎಲ್ಲವನ್ನು ಒಟ್ಟೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋದ್ರಿ. ಅದು ಹೇಗೆ ಸಾಧ್ಯ ಆಯಿತು? ಸಮಯ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತಿದ್ರಿ? ಅದು ನಾನು 24 ಗಂಟೆಗೆ ದುಡ್ದಿದ್ದೇನೆ ಅಂತ ಹೇಳ್ಬೋದು. ಹಾಗೆ ಯಾಕೆಂತ ಕೇಳಿ ಖಂಡಿತ ಅದೇ PhD ಮಾಡುವಾಗಲೂ ಹಾಗೆ, ಇಲ್ಲಿ ಆಗುವಾಗ ಹಾಗೆ. ಬೆಳಿಗ್ಗೆ 5:30, 6 ಗಂಟೆಗೆ ಏಳೋದು. ಇದು ಪೂಜೆ ಮಾಡಲಿಕ್ಕೆ ಉಂಟು, ತಂದೆಯವರೆಲ್ಲ ನಾನೇ ಮಾಡ್ತಿದ್ದೆ ಪೂಜೆ ಮಾಡೋದು. ಮತ್ತು ಕೆಲಸದವರಿಗೆಲ್ಲ ಕೆಲಸ ಹೇಳೋದು, ಹೋಗೋದು, ಶಾಲೆಗೆ ಹೋಗೋದು, ಓದೋದು. ನನಗಿದೇ ಕೆಲಸ, ಕೃಷಿ, ಓದುವುದು, ಕಲಿಸೋದು, ಇದೇ ಕೆಲಸ ಮಾಡಿದ್ದು ನಾನು. ಮತ್ತು ನಾಟಕಗಳನ್ನು ಬರೆಯುವಂಥದ್ದು. ಆಗ ನಿಮಗೆ ಬೇಕಾದಂಥ ಗ್ರಂಥಗಳು ಸಿಕ್ಕಲಿಕ್ಕಿಲ್ಲ. ಅದು ಊರು ತಿರುಗಾಡಿದ್ದೇನೆ. ಇಲ್ಲಿ ನಮಗೆ ಹಳ್ಳಿ, ಇಲ್ಲಿಂದ ನಾವು ಪುತ್ತೂರಿಗೆ ನಡೆದು ಹೋಗಬೇಕು ಮೊದಲು. ಮತ್ತೆ ಒಂದು ಬಸ್ಸು ಶಂಕರ ವಿಠಲ್ ಅಂತ, ಅದರಲ್ಲಿ ಹೋಗೋದು. ಮಂಗಳೂರಿಗೆ ಹೋಗಬೇಕಿದ್ರೆ ಬೆಳಿಗ್ಗೆ 5 ಗಂಟೆಗೆ ನಾನು ಎದ್ದು ಇಲ್ಲಿ ಸ್ನಾನ ಮಾಡಿ ಮತ್ತು ದೇವರ ಪೂಜೆ ಮಾಡಿ ಬಸ್ಸಿಗೆ ಹೋಗಬೇಕು. 6 ಗಂಟೆ ಬಸ್ಸಿಗೆ. ಇಲ್ಲಿಂದ 1 ಗೆಲಕ್ಕೆ ನಡಿಬೇಕು, 3 ಕಿಲೋಮೀಟರ್. ಈಗ ನೀವು PhD ಮಾಡುವಾಗ ಸಹ ಪಂಜೆ ಮಂಗೇಶರಾಯರ ಬಗ್ಗೆ ಒಂದು ಸಾಹಿತ್ಯ ನೀವು ಕಂಡುಕೊಳ್ಬೇಕಾದ್ರೆ ತುಂಬ ಕಷ್ಟ ಬಂದಿರಬಹುದು. ಕಡೆಗೆ ನಾನು ಮಂಗಳೂರಿನಲ್ಲಿಯೇ 4 ತಿಂಗಳು ರೂಮ್ ಮಾಡಿ ಕೂತೆ. ಇಲ್ಲ ಇದ್ದರೆ ಆಗೋದಿಲ್ಲ, ಇಲ್ಲಿಂದ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶಾಲೆಗೆ 2 ತಿಂಗಳು ಏಪ್ರಿಲ್ ಮೇ ರಜೆ ಉಂಟು, ಮತ್ತು 2 ತಿಂಗಳು ರಜೆ ಆಗಿ ಮಂಗಳೂರಿನಲ್ಲೇ ರೂಮ್ ಮಾಡಿ ಕೂತು ನಾನು ಅಧ್ಯಯನ ಮಾಡಿ ಮುಗಿದದ್ದು. ಬೇರೆ ಬೇರೆ ಕಡೆ ಮೈಸೂರಿಗೆ, ಬೆಂಗಳೂರಿಗೆ, ಎಲ್ಲ ಕಡೆಗೂ ತಿರುಗಾಡು ಮಾಡಿದ್ದೇನೆ ಹೋಗಿ ನೋಡುವಾಗ. ಹಾಗಾಗಿ ಎಷ್ಟು ದುಡಿದ್ರೂ ಸಾಕಾಗೋದಿಲ್ಲ. ಏನು ಮಾಡೋದು ಅಂತ ಕೇಳಿದರೆ ನಾನು ರೂಮಿನಲ್ಲಿ ಪುಸ್ತಕ ಬಿಡಿಸೋದು, ಮತ್ತು ಒಂದು ಫ್ಲಾಸ್ಕ್ನಲ್ಲಿ ಚಹಾ ತಂದು ಇಡೋದು,
ನಿದ್ದೆ ಬರುವಾಗ ನಿದ್ದೆ ಮಾಡೋದು, ಎಚ್ಚರ ಆಗುವಾಗ ಓದೋದು, ಹೀಗೆ ಮಾಡಿದ್ದು 4 ತಿಂಗಳಲ್ಲಿ ನಾನು. ನಿಮ್ಮಿಂದ ಪ್ರೇರಣೆಯನ್ನು ತೆಕೊಂಡು ನಿಮ್ಮದೇ ಮಾರ್ಗದರ್ಶನದಲ್ಲಿ ಯಾರಾದ್ರೂ ಸಾಹಿತಿಗಳಾದವರು ಯಾರು ನಾನು ಪ್ರೇರಣೆ ಕೊಟ್ಟವರೆಲ್ಲ BA MA ಮಾಡಿದ್ದಾರೆ, ಮತ್ತು MA ನಂತರ PhD ಆಗುವೆಲ್ಲ ಜಾರಿದ್ದಾರೆ. ಅದು ಪುಸ್ತಕದಲ್ಲಿ ಬರ್ತದೆ ಈಗ, ಅದೇ ಹೇಳ್ತಾರೆ. ಅವರು ನನಗೆ ಕಾಗದ ಬರೆದಿದ್ದಾರೆ. ಅವರು ನನ್ನದಲ್ಲಿ ಎಲ್ಲ MA ವರೆಗೆ ಮಾಡಿದರು, HSCಯಲ್ಲೇ ಮಾಡಿದ್ದು. ಕಡೆಯ PhD ಆಗುವಾಗ ಜಾರಿದೆ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ದು. ಹಾಗೆ ಅತಿ ಹೆಚ್ಚು ಭಾಷೆಗಳು ಬರ್ತಾ ಇದ್ದದ್ದು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳಿಗೆ ಅಂತೆ ನಾವು ಓದಿ ತಿಳ್ಕೊಂಡದ್ದು. ತಮಗೆ ಎಷ್ಟು ಭಾಷೆಗಳು? ಈಗ ನಾನು 10 ಭಾಷೆಯಲ್ಲಿ ಬರೆದಿದ್ದೇನೆ. 10 ಭಾಷೆಗಳು ಹೇಗೆ ಅಂತ ಕೇಳಿದರೆ ನೋಡಿ, ಕರಾಡಿ ನಮಗೆ ಬರ್ತದೆ, ಹೌದು, ಪ್ರಾಕೃತ ನಮಗೆ ಗೊತ್ತಿದೆ, ಸಂಸ್ಕೃತ ನಮಗೆ ಗೊತ್ತಿದೆ, ಕನ್ನಡ ನಾವು ಕಲ್ತಿದ್ದೇವೆ, ಮತ್ತು ಹಿಂದಿ ಕಲ್ತಿದ್ದೇವೆ, ಮತ್ತು ಕೊಂಕಣಿ ಮತ್ತು ಮರಾಠಿಯನ್ನು ಈಗ ಪುಸ್ತಕ ಬರಲಿಕ್ಕೆ ನಾನು ಅಭ್ಯಾಸ ಮಾಡಬೇಕಾಗಿ ಬಂತು. ಹಾಗೆ ಅದರಲ್ಲಿರುವಂಥ ವ್ಯಾಕರಣ ಗ್ರಂಥ, ಡಿಕ್ಷನರಿ, ಸ್ವಯಂಬೋಧಿನಿಗಳೆಲ್ಲ ತೆರೆದು ನಾನು ಅದನ್ನು ಅಭ್ಯಾಸ ಮಾಡಿದೆ. ಮತ್ತು ಯಾವುದು ಇಂಗ್ಲೀಷು ಹೇಗೂ ನಾವು ಅಲ್ಲಿವರೆಗೆ ಕಲ್ತಿದ್ದೇವಲ್ಲ ನಾವು. ಒಂದು ಸಂಗತಿ ಇತ್ತು, ಏನು ಅಂತ ಕೇಳಿದರೆ, ಈ PUC BAಲೆಲ್ಲ ದ್ವಿತೀಯ ಭಾಷೆಯಾಗಿ ಇಂಗ್ಲೀಷನ್ನೇ ತಗೊಂಡದ್ದು. ಇದು ತಗೊಳ್ಳಿ, ಯಾವುದು ಬೇರೆ ಭಾಷೆ ಬೇಡ. ಯಾಕೆ ಅಂತ ಕೇಳಿ ಇಂಗ್ಲೀಷಿನಲ್ಲಿ ಪಾಠ ಮಾಡಲಿಕ್ಕೂ ಕೂಡ ನಮಗೆ ಯೋಗ್ಯತೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಹಾಗೆ ಮಾಡಿದ್ದು. ಹಾಗಾಗಿ ಇಂಗ್ಲೀಷನ್ನು ನಾವು ಬಿಡಲಿಲ್ಲ. ಮತ್ತು ತುಳು ಹೇಗೂ ನಮ್ಮಲ್ಲಿ ಮಾತಾಡೋಂಥ ಉಂಟಲ್ಲ, ಹವ್ಯಕ ಭಾಷೆ. ನಾನು ನಿರ್ಚಾರದಲ್ಲಿರುವಾಗ ನನಗೆ ಸರಿ ಮಾತಾಡಲಿಕ್ಕೆ ಬರ್ತಿತ್ತು. ಯಾಕೆ ಅಂತ ಕೇಳಿದರೆ ಅಲ್ಲಿ ನಮ್ಮವರಿದ್ದದ್ದು ಕಡಿಮೆ, ಮತ್ತೆಲ್ಲ ಅವರೇ ಇದ್ದದ್ದು. ನಾವು ಅವರಲ್ಲಿಗೆಲ್ಲ ಹೋಗುವಾಗ ಅವರ ಭಾಷೆ ಮಾತಾಡೋದು. ಅವರೂ ಕೂಡ ಹಾಗೆ, ಯಾರಾದರೂ ಸಿಕ್ಕಿದ್ರೆ ಅವರ ಭಾಷೆ ಅಲ್ಲ, ನಮ್ಮ ಬೇರೆ ಭಾಷೆ ಮಾತಾಡೋದಿಲ್ಲ. ಅದು ತುಳುವರು ಸಾಧಾರಣ ತುಳು ಮಾತಾಡುವವರು ಸಾಮಾನ್ಯ. ಹಾಗೆ ನಮ್ಮವರು ಮಾತಾಡೋಕ್ಕೆ ವಿರುದ್ಧ ಅಷ್ಟೇ. ಇಷ್ಟು ಭಾಷೆಗಳಲ್ಲಿ ತಮಗೆ ಸಂವಹನ ಮಾಡಲಿಕ್ಕೆ ತಮಗೆ ಇಷ್ಟವಾದ ಭಾಷೆ ಯಾವುದು? ನನಗೆ ಇಷ್ಟವಾದ ಈಗ ನನ್ನ ಮಾತೃಭಾಷೆ ಕರಾಡಿ ಉಂಟಲ್ಲ, ಹಾಗೆ ಇದರಲ್ಲೇ ನಾನು ಹೆಚ್ಚು ಪುಸ್ತಕ ಬರೆದಿದ್ದೆ, ಕನ್ನಡದಲ್ಲಿ ಬರೆದಿದ್ದೆ. ಯಾಕೆ ಅಂತ ಕೇಳಿದರೆ ಕನ್ನಡ ನನಗೆ ಅನ್ನ ಕೊಟ್ಟದ್ದು, ಕರಾಡಿ ನನ್ನ ಮಾತೃಭಾಷೆ, ಮತ್ತು ಸಂಸ್ಕೃತ ನನ್ನ ಅಜ್ಜಿ ಭಾಷೆ ಆಗ್ತದೆ, ಅದು ಪಿತಾಮಹಿ ಭಾಷೆ. ಹಾಗಾಗಿ ಈ ಮಾತೃಭಾಷೆಯನ್ನು ಬಿಡಲಿಕ್ಕೂ ಆಗೋದಿಲ್ಲ, ಅನ್ನ ಕೊಟ್ಟ ಭಾಷೆಯನ್ನು ಬಿಡಲಿಕ್ಕೆ ಆಗೋಲ್ಲ. ಈ 2 ಭಾಷೆಯಲ್ಲಿ ನಾನು ಹೆಚ್ಚು ಶ್ರಮಪಟ್ಟದ್ದು. ಹಾಗೆ ವಾಚನ ಕೆಂಚಿಲನ್ಯ ಪುತ್ತೂರ ಅನೇಕ ಕಾರ್ಯಕ್ರಮ ತೆತುಕ ಉಡಾಸಕ್ಕೆ ಇದ್ದುಣೆ ಚಾರಿಗೆರೆನೆ ಕನ್ನಡದ ಓಜತ ಪೆರಡಾಲ ಕೃಷ್ಣಯ್ಯನು. ಕನ್ನಡದ ಓಜತ ಪೆರಡಾಲ ಕೃಷ್ಣಯ್ಯ ಸನ್ನುತನೆಯನ್ನ ಗುರು ಯಕ್ಷಗಾನವ ಬರೆಯೇ ಮೊನ್ನೇನೆ ಕಾರಣಂ 10 ಭಾಷೆಗಳಲ್ಲಿ ಚೆನ್ನನೇ ಮೊದಲು ಬನ್ನವಿಲ್ಲದೆ ಬರದೆ ದಾಖಲೆಯು ಇದು ಸತ್ಯ. 12 ಚೆಲು ಮಹಾಕಾವ್ಯಗಳ ನಿರ್ಮಿಸಿದೆ, ರನ್ನ ಪಂಪಾದಿಗಳ ನೆನಪಹುದು ಮನ್ನಿಸದೆ ಇರುವರೇ ಎನ್ನ ತೊದಲು. ಹಿಂದಿ ಇಂಗ್ಲಿಷಿನಲ್ಲಿ, ಸಂಸ್ಕೃತ ಕರಾಡಿಯಲ್ಲಿ, ಕುಂದಿರದೆ ಕೊಂಕಣಿ ಮರಾಠಿಯಲ್ಲಿ, ತುಳುವಿನಲ್ಲಿ, ಚಂದವ ಕನ್ನಡದಲ್ಲಿ, ಮಲಯಾಳ ಭಾಷೆಯಲ್ಲಿ, ಹವ್ಯಕರ ಕನ್ನಡದಲ್ಲಿ, ಛಂದಸ್ಸು ತಾಳಲಯ ಸರಿಯಾಗಿ ಇವುದಿಲ್ಲಿ, ಇವನೋದೆ ಭಯವೆಲ್ಲ ಹರಿಕಾಯದು, ಸಂದೇಹ ಬೇಡ ಇವು ನವ್ಯ ಪ್ರಯೋಗಗಳು, ಮಂದಿ ಮೆಚ್ಚಲು ಬಿಡಲಿ ಚಿಂತಿಲ್ಲ, ಸಾನಂದ ಗುರು ಹಿರಿಯರೊಲ್ವೆ ಇರಲಿ. ತಸವಲ್ಲನೆ ಅವರು ಅಷ್ಟು ಚಂದಕ್ಕೆ ವಾಚನೆ ಮಾಡುವಾಗ ನನಗೂ ಅವರದ್ದೇ ಪುಸ್ತಕದ 1-2 ಪದ್ಯಗಳು ವಾಚಿಸುವ ಅಂಥೇಳಿ ಆಸೆ ಆಗ್ತದೆ, ಪ್ರಯತ್ನ ಮಾಡೋದು. ಇದು ಶ್ರೀಕೃಷ್ಣ ಚರಿತಂ ಅಂಥೇಳಿ ಮಹಾಕಾವ್ಯ, ಇದರದ್ದು ಪ್ರಥಮ ಸರ್ಗದ್ದು 1-2 ಹೇಳ್ತೇನೆ. ಭದ್ರ ಅಂಥೇಳಿ ಕರಾಡ ಭಾಷೆಯಲ್ಲಿ. ಶ್ರೀಕೃಷ್ಣು ಸರ್ವೇಶ್ವರು ರುಕ್ಮಿಣೀಷು ಸುರೇಶ ವಂದ್ಯೂಚಿಲೆ ಭಕ್ತ ಪೋಷು ಸೌಭಾಗ್ಯ ಸನ್ಮಂಗಲ ಭೂರಿತೋಷು ಜನಾಂದೆವು ರಕ್ಕರ ರಾತಿ ದೀಸು. ಭದ್ರ ಶ್ರೀವತ್ಸಧಾರಿ ಹರಿಭಾಗ್ಯಕಾರಿ ಪುರಾರಿ ಮಿತ್ರೂಚಿಲೆ ಕಷ್ಟಹಾರಿ ಕಾರುಣ್ಯದೇರಿ ಸುಜನಾಂಚ ಓರಿ ಮುರಾರಿ ಸನ್ಮಂಗಲ ಕರಿ ಶೌರಿ. ಹಾಗೆ ಇನ್ನೊಂದು ಇದು ಕರಾಡಿ ರಾಮಾಯಣ ಅಂಥೇಳಿ, ಇದರದ್ದು ವಸಂತ ತಿಲಕ ಅಂಥೇಳಿ.
ಆತಿಥ್ಯ ಕರ್ನು ಧರಣೀಪತಿ ಧನ್ಯು ಅತ್ತ ಸಂಗಿಲ್ಲೆ ಐಲೋ ಕಶಿಲಾಕಣು ಕಾರ್ಯ ತುತ್ತ ಖನ್ನಂಚಿ ತೇಂಚಿದವು ನಿಶ್ಚಯ ಕರ್ನು ಸೊಡ್ರ ಮಳ್ಳ ಮುನೀನೆ ಸಮ ಐಕ್ಕುನು ಭೂಪತೀತ ಆನಂದುದಲ್ಲೋ ಸಮದಾರಲೆ ತುಕ್ಕರೋಕ ಯಾಗಾಕ ವಿಘ್ನಲೆ ಕರುಂಚೆಲೆ ರಾಕ್ಷಸಾಂಕ ಮಾರಾಕ ವೀರವರು ರಾಮ ಕಣೆ ಸಮರ್ಥು ತಕ್ಕ ಬಳಾಯೆ ಧರಣೀಪತಿ ತೂ ಕೃತಾರ್ಥು. ಅಮ್ಮ ಸರಸ್ವತಿ ಸುಹಾಸಿನಿ ದೀಚಿ ಬುದ್ಧಿ ತುಜ್ಜಾದಯೇನೆ ದೌತಿ ಕವಿತೇಚಿ ಸಿದ್ಧಿ ಸತ್ಕಾವ್ಯಯೇಂಚಿ ವರಸಾಯ ಅಠೋದ ವೃದ್ಧಿ ಕರ್ರಂಚಿ ವಂದನ ಸದಾಯವು ಮುಕ್ಕವೃದ್ಧಿ ರೊಕ್ಕೇದೈಕ್ಯಪಸಂಗರಂ ಕೃತಯುಗಾಂ ತ್ರೇತಾಯುಗಾಂ ಕೆದ್ದಳಿಂ ಧರ್ಮದ್ರೋಹಿಲೆ ಲೋಕಕಂಟಗಿದವು ಅಚ್ಚಿಲ್ಲೆಲೆ ರಾಕ್ಷಸ ತೇಚಿ ಕ್ಷತ್ರಿಯ ಜನ್ಮಧಾರಣ ಕರಂ ವಟ್ಟೀಚ ಯಾದ್ವಾಪರಾಂ ರಾಯಾಂ ಶ್ರೀಹರಿಮಾರ್ನಮಳ್ಳಲಮಃ ವಿಶ್ವಾಸು ತಂಗತ್ಸರ ಶಾರ್ದೂಲ ವಿಕ್ರೀಡಿತ ವಾಲ್ಮೀಕಿಲೆ ವ್ಯಾಸುಲೆ ಕಾಳಿದಾಸು ಶ್ರೀಹರ್ಷುಲೆ ಬಾಣಲೆ ದಂಡಿ ಭಾಸು ಮೊಕ್ಕತ್ಸಯ ಪೂರ್ವ ಕವೀಂತುಡಾಸು ಸದಾಶಿವು ಚಿಲಹಂತದಾಸು ಅಮ್ಮಾಂಕ ಅಪ್ಪಾಕ ಗುರುಂಕ ನಿತ್ಯ ಮನಾಂ ಮಠೇರ ಅಂತ್ಯಲೇಂಜಿ ಸತ್ಯ ಪಳೋದು ಮೊತ್ತ ಅಂತಿಲೆರೋಕ ಕೃತ್ಯ ದಂತೇಚಿ ಸಂತುಷ್ಟಲೆ ಮಿತ್ರಭೃತ್ಯ ಅಪ್ಪಾಚಿ ನಾರಾಯಣ ಮೊಜ್ಜೋಯೇ ಅಮ್ಮಾಚಿ ಗೋದಾವರಿ ಪೂಜನೀಯೇ ದಿಟ್ಪಳ್ಳಿ ಪಳ್ಳೋಂಗ್ರಹವಾಸಿ ಓಚಿ ಬರೆಯಲೋ ಏಂ ಕಾವ್ಯ ಸದಾಶಿವೂಚಿ ಶಿವಾಸುದೇವಾತಿ ಚರಿತ್ರ ಮಳ್ಳೆ ಐಕ್ಕಿಲ್ಲ ಈ ಪ್ರಶ್ನಲೆ ಮಾಣಕಲ್ಲೆ ಗಂಗೆ ಚ ಕಣ್ಯೇಚಿ ಪವಿತ್ರ ಕರ್ರ ಅಚ್ಚಿಲ್ಲೆ ಪಾಪ ಚಿಲ ದೂರಿ ಸಾರ್ರ ಸಾಂಗಚಿ ಅತ್ತಂ ಯದ್ವಂಶವೃತ್ತ ಐಕ್ಯಾಗ ಸಿದ್ಧ ಚಿಲ ಮುಕ್ಕ ಮತ್ತ ಚಿತ್ತ ಪರೀಕ್ಷಿತೆ ಮಳ್ಳ ಶುಕಾಣಿಯಂಚಿ ಸಂಗಾಸುರು ಕಲ್ಲಿ ಕಥ ತೆಣಚಿ ಅಸಮರ ಮಳ್ಳರೆ ಇತ ಒಟ್ಟು ಉಪಜಾತಿ ವೃತ್ತ ಅನ್ನೋಚಿ ಬರೆಯಲ್ಲ ವಾಚಾಕ ಭಾರಿ ಸುಲಭದಾರ ದಲ್ಲೇರಿ ಅದು ವಿಶೇಷ ಕಷ್ಟ ಒಳ್ಳೆರಿ ಅಂತ್ಯಪ್ರಾಸ ಪೂರ್ತಿ ಐಸಿ ತೇ ಕಸ ಒಳ್ಳೆರಿ ಮತ್ತ ಲೇಖ ಕಸ ಒಳ್ಳೆರಿ ಅಮ್ಮಿ ಕಂದ ಬರೋದಲ್ಲೇಗ ದೈವಾನುಗ್ರಹ ತತ್ತಿಲ್ಲೇರಿ ದೈನ ಖಂಡಿತ ತಸ ಮುಖ ಸೋಟತೆ ಬಳ್ಳೇರಿ ರಾಮಾಯಣ ದೋ ಮಹಿನಾ ಭಿತರಿ ಮುಖ ಬರೋದು ಅರ್ಥ ತಜರಿ ಬರೀ ಅಂತ ಹೇಳಿದ್ವಿ ಒಳ್ಳೆ ರಾಮಾಯಣ ಹಜರಿ ಅಸ ಶುರುವೇಕ ಭಾರೀ ಉತ್ತಮ ಆದಿ ಕಾವ್ಯ ಕಣೆತೇಂ ವಾಲ್ಮೀಕಿ ರಾಮಾಯಣ ಏರ ಭಾಗ್ಯಲವೇರಿ ದೋಷ ಸಕಲ ಕೆಲ್ಲೇರಿ ಪಾರಾಯಣ ಶ್ರೀರಾಮಾಚ ದಯೇನ ಸತ್ಯಕಥಯಿ ಸನ್ನೇನ ಸಂಪೂರ್ಣತಿ ಕರ್ಗಾಡೀನು ಸಮಾಚಿರೋಕಿದವುದು ಹಾವಂಬರೇರಂಕೃತಿ ವೃತ್ತಂ ಸಂಸ್ಕೃತಮಾಣಕಂದರಗಳೇ ಸಾಂಗತ್ಯಲೆ ಷಡ್ಪದಿ ಛಂದೋಬಂಧಲೆ ಅತ್ಸಿಹಾಂತು ವಿವಿಧ ವಾಚಾಕತೀಂದ ವ್ಯಶಿಂ ಕೆಲ್ಲೋ ಹಂಗ ನವಪ್ರಯೋಗುಲೆ ಹವೇಂ ದಾರಕ ಸಂಪಳ್ಯಣು ವಿದ್ವಾಂಸಾಂಕ ಕುಶೀಚಿದಂತಿಲಿತಡಿ ಸೊಳ್ಳೇರಿತೋ ಮತ್ಸರು ಹಂಸ ಕ್ಷೀರಮಣುಂತು ಅತ್ಸ ಗಣಿತಾನ್ಯಾಯಾಚ ಗಣ್ಯೇಮಃ ವಿದ್ವಾಂಸೇನಿ ಅಠೋನ್ನಣೋಚಿ ವಿನತಿ ದೇರುಂಚಿ ಸಂಪ್ರೀತಿಲೆ ಭಾಸ ಕಶ್ಯಲಿ ನಂತಿನ ವರಸತೆ ಪಾಕಾದ್ಯಲಂಕಾರಲೆ ಭುಕ್ಯಾಹಾಸವನಗ್ಗದಿ ಸರಗಿತೇಂ ತಜ್ಜಂಚಿ ಪಾಯಾತಳ ಮಹಿನೋ ಶ್ರಾವಣು ಸರ್ವಧಾರಿ ಲೆಕಣೆ ಸಂವತ್ಸರ ರೋಕಶಂ ಶುರುಕೆಲ್ಲಂಬರಯಾಕ ಶುದ್ಧ ಜವತಿ ತೀಸೂಚಿ ಸತ್ಕಾರ್ಯಯೇಂ ಕವಿತಾಮಾನಿನಿ ಮಜ್ಜ ಸಂಗೀತ ಮಾತೋಷೇಣತಿ ಐಲ್ಯರಿ ಸುಲಭೇನ ಚಿ ಸಮಚಿ ಕಾರ್ಯದವನು ಗಿಲ್ಲೇರಿ ಭಾಗ್ಯಚಿ ಏಂ ಅಂತ ಬರೆಯುತ್ತಾರೆ. ಅಖೇರಿಕ ಕರಾಡ ಸಮಾಜ ತನ್ನ ಅಸ್ತಿತ್ವವನ್ನು ಅಸ್ಮಿತೆಯನ್ನು ಉಳಿಸಿಕೊಂಡೇ ಬಾಕಿ ಸಮಾಜದ ಜೊತೆ ಹೇಗೆ ಬೆರೆತು ಮುಂದುವರಿಬಹುದು. ಈ ನಿಟ್ಟಿನಲ್ಲಿ ಕರಾಡ ಸಮುದಾಯಕ್ಕೆ ಹಾಗೂ ಯುವ ಶಕ್ತಿಗೆ ನೀವು ಕೊಡುವ ಸಂದೇಶ ಎಂತ? ಅಂದರೆ ಮುಖ್ಯವಾಗಿ ಒಂದು ಜನಾಂಗಕ್ಕೆ ಭಾಷೆ ಮತ್ತು ಸಂಸ್ಕೃತಿ ಇದು ಎರಡು ಇಲ್ಲದಿದ್ದರೆ ಅದು ಪ್ರಯೋಜನ ಇಲ್ಲ. ಮೊದಲು ನಾವು ಉಳಿಸಬೇಕಾದ್ದು ಅಂತ ಕೇಳಿದರೆ ಭಾಷೆ, ಅದು ಸಂಸ್ಕೃತಿಯನ್ನು ಬೆಳೆಸುವಂಥದ್ದು.
ಭಾಷೆ ಇಲ್ಲದಿದ್ದರೆ ಯಾವುದೂ ಇಲ್ಲ. ಹಾಗಾಗಿ ಶುದ್ಧವಾದಂತಹ ಕರಾಡಿ ಭಾಷೆಯನ್ನು ನಾವು ಬೆಳೆಸಬೇಕು. ಮತ್ತು ಸಂಸ್ಕೃತಿ ಉಂಟಲ್ಲ, ಕರಾಡ ಸಂಸ್ಕೃತಿ, ಕರಾಡ ಬ್ರಾಹ್ಮಣರ ಸಂಸ್ಕೃತಿ ಯಾವುದಿದೆ ಅದನ್ನು ಉಳಿಸಬೇಕು. ಅದು ಉಳಿಸದೇ ಇದ್ದರೆ ಅದು ಪ್ರಯೋಜನ ಇಲ್ಲ. ಈಗ ಎಲ್ಲ ಭಾಷೆಗಳು, ಎಲ್ಲ ಸಂಸ್ಕೃತಿಗಳು ಕೂಡ ನಾಶವಾಗ್ತದೆ ಅಂತ ಹೇಳ್ತಾರೆ. ಈಗ ಕನ್ನಡವೂ ಕೂಡ ಇನ್ನು 10 ವರ್ಷದಲ್ಲಿ ಭಾಷೆ ಹಾಳಾಗ್ತದೆ ಅಂತ ಹೇಳ್ತಾರೆ. ತುಳುವು ಕೂಡ ಹಾಗೆಲ್ಲ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಹಿನ್ನೆಲೆಯನ್ನೆಲ್ಲ ಬಿಟ್ಟಿದ್ದಾರೆ. ಈಗೆಲ್ಲ ಮಿಶ್ರ ಮಾಡಿಕೊಂಡು ಎಲ್ಲ ಹಾಳಾಗ್ತದೆ ಅಂತ ಹೇಳ್ತಾರೆ. ಶುದ್ಧವಾದಂತಹ ಕನ್ನಡ ಈಗ ಇಲ್ಲ. ಅದಕ್ಕೆ ಕಾರಣಗಳು ಹಲವಾರಿವೆ. ಹಾಗಾಗಿ ನಾವು ಸಾಧ್ಯ ಇದ್ದಷ್ಟು ನಾವೇನು ಮಾಡಬೇಕು ಅಂತ ಕೇಳಿದರೆ ನಮ್ಮ ಸಂಸ್ಕೃತಿಯನ್ನು ಮತ್ತು ನಮ್ಮ ಭಾಷೆಯನ್ನು, ಮಾತೃಭಾಷೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಾಕಿದ ಸಮಾಜದವರು ಕೆಲವರೆಲ್ಲ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮವರದ್ದು ಆ ಕೆಲಸ ಸಾಕಾಗೋದಿಲ್ಲ ಅಂತ ನನಗೆ ಕಾಡ್ತದೆ. ಯಾಕೆ ಅಂತ ಕೇಳಿದರೆ ಬರೆಯುವರು ತುಂಬ ಜನ ಇದ್ದಾರೆ, ಆದರೆ ಬರವಣಿಗೆ ಶುದ್ಧವಾಗಿ ಕಾಣುವುದಿಲ್ಲ. ಭಾಷೆ, ಕರಾಡಿ ಭಾಷೆ ಹೇಗೆ ಇತ್ತು ಅಂತ ಹೇಳುವುದು, ಅದು ಹೇಗೆ ಇರಬೇಕು ಅಂತ ಹೇಳುವುದನ್ನು ಕೂಡ ನಮ್ಮ ವಿದ್ವಾಂಸರು ಯಾರೂ ಇಷ್ಟವರೆಗೆ ಕಿವಿ ಕೊಡಲಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಎಷ್ಟೋ ವಿದ್ವಾಂಸರಾಗಿದ್ದಾರೆ, ಆದರೆ ಅವರೆಲ್ಲ ಒಂದು ತಮ್ಮ ಕೂಪಬಂಡೂಕ ಬುದ್ಧಿಯನ್ನೇ ತೋರಿಸಿದ್ದಾರೆ ಅಷ್ಟೇ ಅಲ್ಲದೆ ಒಬ್ಬನೇ ಒಬ್ಬ ವಿದ್ವಾಂಸ ಈ ಕರಾಡಿ ಭಾಷೆಯ ಬಗ್ಗೆ ಮತ್ತು ಕರಾಡ ಸಂಸ್ಕೃತಿಯ ಬಗ್ಗೆ ಉಲ್ಲೇಖ ಮಾಡಿದ್ದು ನನಗೆ ಕಂಡು ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ಎಲ್ಲರೂ ಕೂಡ ನೋಡಿ ಕರಾಡಿ ಮರಾಠಿ ಉಪಭಾಷೆ ಅಂತ ಹೇಳಿಕೊಂಡು ಬಂದದ್ದು. ಇಷ್ಟವರೆಗೆ ಒಬ್ಬನೇ ಒಬ್ಬ ಪಂಡಿತ ಮಾತಾಡಲಿಲ್ಲ ಅಂತ ಹೇಳಿದರೆ ಏನರ್ಥ ಅದಕ್ಕೆ? ಅವರ ಭಾಷೆ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಏನರ್ಥ? ನಮ್ಮ ಭಾಷೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಏನು? ಬರೀದಿದ್ದಾರೋ ಅದು ಶುದ್ಧವೋ? ಅದು ಶುದ್ಧ ಇಲ್ಲ. ವಿದ್ವಾಂಸರೆಲ್ಲ ಇದ್ದಾರೆ, ವಿದ್ವಾಂಸರಂತ ಒಪ್ಪಿಕೊಳ್ಬೋದು, ಆದರೆ ಅವರು ಶುದ್ಧವಾಗಿ ಕರಾಡಿಯ ಕಡೆಗೆ ಕೊಡಲಿಲ್ಲ. ಮತ್ತು ಸಂಸ್ಕೃತಿ, ಸಂಸ್ಕಾರ ಇದು ಹೇಗೆ ಉಳಿದಿದೆ, ಮೊದಲು ಹೇಗಿತ್ತು ಈಗ ಇತ್ತು, ಅದರ ವಿಚಾರ ನಾವು ಮಾಡೋದು. ಅದು ಕಾಲಕ್ಕೆ ಸರಿಯಾಗಿ ಬದಲಾವಣೆ ಆಗಬಹುದು, ಅದು ಸಂಗತಿ ಇಲ್ಲ. ಆದರೆ ಈಗ ಸತ್ಯಂ ವದ, ಧರ್ಮಂಚರ ಅಂತ ಇದು ಮೂಲ ನಮ್ಮದು ಸಂಸ್ಕೃತಿ. ಇದನ್ನು ಸುಳ್ಳು ಹೇಳುವುದು ಯಾರು ಹೇಳುವುದಿಲ್ಲ. ಧರ್ಮಂಚರ ಅಂತಲೇ ಹೇಳೋದು. ಆದರೆ ಅವ ಹೇಳುವುದು ಸುಳ್ಳು ಹೇಳ್ಬೋದು, ಅದರ ಬದಲಿ ತಡೆಯೋದು. ಅದು ಹೇಳುವಾಗ ಮಾತ್ರ ಸತ್ಯವಾದ ಧರ್ಮಾಂಚಾರ ಅಂತ ಹೇಳ್ತಾರೆ. ಹಾಗಾಗಿ ಈ ಮೂಲ ಸಿದ್ಧಾಂತಗಳು ಉಂಟಲ್ಲ, ಇದು ಬದಲಾವಣೆ ಆಗಬಾರ್ದು. ಯಾಕೆಂತ ಕೇಳಿದರೆ ನಮ್ಮಲ್ಲಿ ಆ ಮೂಲ ಸಂಸ್ಕೃತಿಯೇ ಈಗ ನನಗೆ ಕಾಣುವುದಿಲ್ಲ, ಹಾಗೆ ಕಾಣ್ತದೆ. ಹಾಗಾಗಿ ಇನ್ನೂ ವರ್ಷ ಹೋಗುವಾಗ ಬೆಳವಣಿಗೆ ಆಗ್ತದೆ. ಎಲ್ಲ ವಿದ್ವಾಂಸರು ಇದ್ದಾರೆ, ತುಂಬ ಜನ ಇದ್ದಾರೆ, ಆದರೆ ನಮ್ಮ ಮೂಲ ಸಂಸ್ಕೃತಿಯ ಕಡೆಗೆ ಯಾರೂ ಗಮನ ಕೊಡಲಿಲ್ಲ. ಯಾಕೆ ಅಂತ ಹೇಳಿದರೆ ಕೊಟ್ಟ ಹಾಗೆ ಕಾಣುವುದಿಲ್ಲ, ಇನ್ನು ಕೊಡುವವರು ಕಾಣುವುದಿಲ್ಲ, ಹಾಗೆ ಕಾಣ್ತದೆ. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ನಮ್ಮೆಲ್ಲರಿಗೂ ನಿಮ್ಮ ಒಂದು ಸಂದೇಶ ಏನು? ನಮ್ಮ ಕರಾಡ ಸಮುದಾಯಕ್ಕೆ ಇರ್ಬೋದು ಅಥವಾ ಇಡೀ ಮಾನವ ಕುಲಕ್ಕೆ ನಿಮ್ಮ ಸಂದೇಶ ಏನು? ಪ್ರತಿಯೊಬ್ಬರೂ ಕೂಡ ಒಳ್ಳೆಯದನ್ನೇ ಬಯಸಿಕೊಂಡು ಕಾರ್ಯ ಮಾಡಬೇಕಾಗ್ತದೆ. ಅದರಲ್ಲಿ ವ್ಯತ್ಯಾಸ, ಭೇದ ಭಾವ ಎಲ್ಲ ಬಿಟ್ಟು ನಾವೆಲ್ಲ ಒಂದೇ ಅಂತ ಹೇಳೋ ಭಾವನೆಯಿಂದ ನಾವು ದುಡಿದ್ರೆ ನಮಗೆ ಖಂಡಿತ ಯಶಸ್ಸು ಬರ್ತದೆ. ಮತ್ತು ಅವರವರ ವೃತ್ತಿ, ಅವರ ಜೀವನಕ್ಕೆ ಬೇಕಾದ್ದನ್ನು ಅವರು ಮಾಡ್ತಾರೆ, ಇದು ಮಾಡಲೇಬೇಕಾಗ್ತದೆ. ಅದು ಕಾಲಕ್ಕೆ ತಕ್ಕಂತೆ ಕೋಲ ಅಂತ ಇದೆಯಲ್ಲ, ನಾವು ಹಿಂದಿನದ್ದನ್ನೇ ಹಿಡಿದುಕೊಂಡಾಗೋದಿಲ್ಲ. ಈಗಿನ ಕಾಲಕ್ಕೆ ಹೇಗೆ ಬೇಕೋ ಹಾಗೆ ಹೊಂದಿಕೊಂಡು ನಾವು ನಮ್ಮತನವನ್ನು ಉಳಿಸಿಕೊಂಡು ಬೆಳೆಸಬೇಕಷ್ಟೆ. ಹಾಗಾಗಿ ಬೇರೆಯವರ ಜೊತೆ ಸೇರುವಾಗ ನಾವು ಬೇರೆಯವರಾಗಬಾರ್ದು, ನಮ್ಮತನವು ನಮ್ಮಲ್ಲಿ ಇರಬೇಕು. ಇದು ಇಷ್ಟು ಹೊತ್ತು ಕರಾಡ ಸಾಧಕರು ಎನ್ನುವ ಈ ಸರಣಿಯಲ್ಲಿ ನಮ್ಮ ಜೊತೆ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ತಮ್ಮ ಸಾಧನೆಗಳನ್ನು ಎಲ್ಲವನ್ನು ನಮ್ಮ ಮುಂದೆ ಬಿಚ್ಚಿಟ್ಟ ನಮ್ಮ ಸಮಾಜದ ಹಿರಿಯರಾದ ಡಾಕ್ಟರ್ ಸದಾಶಿವ ಭಟ್ ಪಳ್ಳು ಇವರು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಅವರ ಎಲ್ಲ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಅನಂತ ವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೇನೆ. ನಮಸ್ಕಾರ.